ಹಲೋ. ನಮಸ್ಕಾರ. ಸಿಕ್ಕಾಪಟ್ಟೆ ಬಿಸಿ ಇದ್ದೆ, ಸಾರಿ. ಇಲ್ಲ ಹೇಳಿ ಸರ್, ಏನ್ ಹೇಳಿ. ಕರ್ನಾಟಕ ಬಂದು ಹಲೋ ಆಗಿರ್ಲಿ ಹೇಳಿ ಸರ್, ಬಂದಾಗ ಕರ್ನಾಟಕ ಆಯ್ತು. ಅದಕ್ಕೆ ಬಿಸಿ ಇದ್ದೆ. ನೀವ್ ನೋಡಿದ್ರೆ ಬೇಜಾರ್ ಮಾಡ್ಕೊಬಿಟ್ರೆ ನಾನು ಏನ್ ಮಾಡ್ಲಿ? ಬೇಜಾರಲ್ಲ ಸರ್. ಇವಾಗ ನಿಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀರಾ ಅಂತ ಅಂದ್ಮೇಲೆ ಫ್ರೆಂಡ್ ಆಗಿರ್ಲಿ, ಯಾರಾಗಿರ್ಲಿ, ರಿಲೇಟಿವ್ ಆಗಿರ್ಲಿ, ಯಾರೇ ಆಗಿರ್ಲಿ, ಹೌದು ಈಗ ಅಲ್ವಾ, ಕಂಪ್ಲೇಂಟ್ ಕೊಡೋದಕ್ ಬಂದಿದೀವಿ ಅಂದ್ಮೇಲೆ ಆ ಕಂಪ್ಲೇಂಟ್ ನ ಸೀರಿಯಸ್ ಆಗಿ ತಗೋಬೇಕು. ನಾನ್ ಬಂದಿರೋದಕ್ಕೆ ನಿಮ್ ಸ್ಟೇಷನ್ ಅಲ್ಲಿ ರೆಕಾರ್ಡ್ ಸಮೇತ ಇರುತ್ತೆ. ಅದು SP ಆಫೀಸ್ ಅವರು ನೋಡಿರ್ತಾರೆ, ಯಾರು ಬಂದಿರ್ತಾರೆ ಏನು ಅಂತ ಎಲ್ಲ ಅಲ್ಲಿ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಅಲ್ವಾ. ಅಲ್ವಾ, ನಾನು ನಿಮ್ಗೆ ಗೊತ್ತು ನಾನು ಎಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಅಲ್ವಾ. ನಾನು ಬಂದು ನಾನು ಇಲ್ಲೇ ನಾನು ಲೋಕಲ್ ಸ್ಟೇಷನ್ ಅಲ್ಲೇ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ನೀವು ನನ್ಗೆ ಫ್ರೆಂಡ್, ಓಕೆ, ನೀವೇನೋ ಒಂದು ನ್ಯಾಯ ಕೊಡಿಸ್ತೀರಾ, ನನ್ನ ಪರಿಸ್ಥಿತಿ ಹಿಂಗಿದೆ ಅನ್ನೋದಕ್ಕೆ ನಾನ್ ನಿಮ್ಗೆ ಅಲ್ಲಿವರೆಗೂ ಬಂದು ಕೊಡೋ ಅವಶ್ಯಕತೆ ಇರ್ಲಿಲ್ಲ. ನಾನ್ ಬಂದ್ ಕೊಟ್ಟೆ, ನೀವು ನನ್ಗೆ ನ್ಯಾಯ ಕೊಡಿಸ್ತೀರಾ ಅಂತ. ನೀವು ಯಾವ ರೀತಿ ನಡ್ಕೊಳ್ತಿದ್ದೀರಾ ಅಲ್ಲ, ನೀವು ನನ್ನ ಹತ್ರ ಯಾವ ರೀತಿ ನಡ್ಕೊಳ್ತಿದ್ದೀರಾ ಹೇಳಿ ನೋಡೋಣ. ಈಗ ಅದನ್ನ ನಾನು ಅವನ ಹತ್ರ ಮಾತಾಡ್ತಾ ಇದೀನಿ ಅಂದ್ರೆ ಯಪ್ಪ ಫೋನ್ ಎತ್ತಾ ಇಲ್ಲ. ಒಂದ್ ನಿಮಿಷ ಇರಿ, ನನ್ ಬೇಡ ಅಲ್ಲ ನಾನು ಹೇಳೋದು. ಈಗ ನೀವು ಕಾಲ್ ರೆಕಾರ್ಡಿಂಗ್ ಹಾಕ್ತೀನಿ, ಅವ್ರದ್ದು ಟ್ರೇಸ್ ಮಾಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ. ನೋಡಿ, ನಾನು ಯಾವ್ದು ವಿತೌಟ್ ಪ್ರೂಫ್ ನಾನು ಯಾವ್ದನ್ನು ಯಾರ ಮುಂದೆನೂ ಮಾತಾಡಲ್ಲ, ಅರ್ಥ ಆಯ್ತಾ. ಅಲ್ಲ, CDR ಮಾಡೋದಕ್ಕೆ 1 ತಿಂಗಳು ಬೇಕಾಗಿಲ್ಲ ಸರ್, ಒಂದ್ ತಿಂಗಳು ಬೇಕಾಗಿಲ್ಲ, ಅರ್ಥ ಆಯ್ತಾ. 1 ತಿಂಗಳು ಬೇಕಾಗಿ ನಾನ್ ನಿಮ್ಮನ್ನ ಕಾಯ್ಕೊಂಡು ಕುತ್ಕೊಂಡು ಮಾತಾಡೋದಿಕ್ಕೆ ನಾನು ಅಲ್ಲಿವರೆಗೂ ಬರೋ ಅವಶ್ಯಕತೆನೂ ನಂಗಿರ್ಲಿಲ್ಲ. ನೀವು ಅವನು ಎಸ್ಕೇಪ್ ಆಗ್ತಾನೆ, ಅವ್ನು ನನಗ್ ದುಡ್ಡು ಕೊಡ್ಬೇಕು, ನನ್ ಪರಿಸ್ಥಿತಿ ಹಿಂಗಿದೆ, ನನ್ ಮನೆ ಖಾಲಿ ಮಾಡ್ಬೇಕು, ನಾನು ಅಲ್ಲಿ ಇದು ಅಡ್ವಾನ್ಸ್ ಕೊಡ್ಬೇಕು ಅಂತೆಲ್ಲ ನಾನು ನಿಮ್ಮ ಹತ್ರ ಅದು ರಿಕ್ವೆಸ್ಟ್ ಗೆ ನಾನ್ ಬಂದಿದ್ದು ಹೊರ್ತು ಇನ್ಯಾವ್ದು ಬೇರೆ ತರ ಯಾವ್ದೇ ತರ ನಾನು ನನ್ನ ಹಸ್ಬೆಂಡ್ ಸತ್ತೋದ, ನನ್ನ ಯಾವ್ದೇ ತೀಟೆ ತೀರ್ಸ್ಕೊಳ್ಳೋದಕ್ಕಾಗ್ಲಿ ನಾನ್ ಬಂದಿಲ್ಲ ನಾನು, ಅರ್ಥ ಆಯ್ತಾ. ಒಂದ್ ಸೆಕೆಂಡ್ ಅಲ್ವಾ. ನೀವು ನನ್ನ ಹತ್ರ ಮಾತಾಡಿದ ರೀತಿಗಳು ನೋಡಿ, ನಾನು ಕೇಳೋಷ್ಟು ಕೇಳ್ದೆ ಆಯ್ತಾ. ಹೋಗ್ಲಿ ಬಿಡು ಅಂತ. ನಿಮ್ಮ ಮನಸ್ಥಿತಿಗಳು ಹೆಂಗಿದೆ ಅಂದ್ರೆ, ನಿಮ್ಮ ಯೂನಿಫಾರ್ಮ್ ನ ಬಿಚ್ಚಿಸ್ಬೇಕು ಅನ್ನೋಷ್ಟೊತ್ತಿಗೆ ಅಷ್ಟು ಕೋಪ ಇದೆ ನನ್ಗೆ. ಯಾಕೆ ಅಂದ್ರೆ ನೀವು ಏನ್ ಕಷ್ಟ ಪಟ್ಬಿಟ್ಟು ಆ ಸ್ಟೇಜ್ ಬಂದಿದ್ದೀರಾ ಅಂತ ನನಗ್ ಗೊತ್ತು. ನಾನ್ ಬಂದಿದ್ದೀನಿ. ನಾನ್ ಅವತ್ತು ನೊಂದ್ಕೊಂಡು ಸ್ಟೇಷನ್ ಬಂದೆ. ಆದ್ರೆ ನಿಮ್ ಮನ್ಸಲ್ಲಿ ನಾನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಿಮ್ ಮನ್ಸಲ್ಲಿ ನೀವು ಓಡಿದೇನು ಸರ್. ಒಂದ್ ನಿಮಿಷ ಅಲ್ಲೇನ್ ಕುತ್ಕೊಂಡು ನನ್ ನೀಲ್ ಡೌನ್ ಮಾಡ್ಬಿಟ್ಟು ನಿಂಗ್ ಪ್ರಪೋಸ್ ಮಾಡ್ಬೇಕು ಅನ್ಸ್ತು, ಆಚೆ ಕರ್ಕೊಂಡ್ ಹೋಗ್ಬಿಟ್ಟು ನಾನು ಇದು ಏನೋ ಹೆಗ್ಲಿ ಮೇಲೆ ಮಲಗಿಸ್ಕೊಂಡು ಸಮಾಧಾನ ಯಾವ ಹೆಣ್ಣಿಗೆ ನ್ಯಾಯ ಕೊಡೋದಕ್ಕೆ ಯಾವ ಕರ್ನಾಟಕ ಬಂದ್ಗೆ ನೀವ್ ಇದ್ ಮಾಡ್ತಿದ್ದೀರಾ ನೀವು. ಇಲ್ಲ, ನೀವು ಒಂದೇ ಸೆಕೆಂಡ್ ಯಾವ್ದಾದ್ರು ಒಂದ್ ನಿಮಿಷ ಇಲ್ಲ ನೀವ್ ಮಾಡ್ಬೇಡಿ ಸರ್. ನಾನ್ ಮಾಡ್ತೀನಿ. ನನ್ಗೆ ಯಾವ್ದು, ಯಾಕಂದ್ರೆ ನೋಡಿ, ನಾನು ಒಂದ್ ಹೇಳ್ತಿದ್ದೀನಿ ಕೇಳಿ. ನನ್ನ ಹಸ್ಬೆಂಡ್ ಇಲ್ಲ ಅಂತ ನಾನ್ ಫಸ್ಟ್ ಆಫ್ ಆಲ್, ನೀವು ಅಲ್ಸರ್ ಗೇಟ್ ಅಲ್ಲಿ ಇದೇನದು ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಿದ್ದಾಗ ನಾನ್ ಕೊಟ್ಟಿದ್ದೆ ಕಂಪ್ಲೇಂಟ್ ಯಾವ ವಿಷಯಕ್ಕೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸೆಕ್ಷುವಲ್ ಹರಾಸ್ಮೆಂಟ್ ನಮ್ಮ ಮಾವನ ವಿಷಯಕ್ಕೋಸ್ಕರ ನನ್ಗೆ ಆಯ್ತಾ. ಇವಾಗ ಇಲ್ಲಿ ನಿಮ್ಮ ಹತ್ರ ಇಂದ ನಡೀತಿರೋದು ಅದೇ ಆಯ್ತಾ. ಒಂದ್ ಹೆಣ್ಣಿಗೆ ಒಂದ್ ಗಂಡ ಇಲ್ಲ ಅಂತ ಅಂದ್ಮೇಲೆ ಏನೇನ್ ಬಿಚ್ಕೊಂಡು ಎಲ್ಲಿ ರೋಡ್ ತಿರ್ಕೊಂಡು ಯಾವನು ಗತಿ ಇಲ್ಲ ಅಂತ ನಾನು ಓಡಾಡ್ತಿಲ್ಲ, ಅರ್ಥ ಆಯ್ತಾ. ಆತರ ಅಲ್ಲ ಸರ್. ನೀವು ನನ್ನ ಹತ್ರ ನೀವು ಮಾತಾಡೋದೇ ಬೇಡ. ನಿಮ್ಗೆ ಏನಿದ್ರು ನೀವು SP ಆಫೀಸ್ ಹತ್ರ ಬನ್ನಿ, ಇಲ್ಲಾಂದ್ರೆ ಕಮಿಷನರ್ ಆಫೀಸ್ ಹತ್ರ ಬನ್ನಿ. ಇಲ್ಲ ಸರ್, ಒಂದೇ ಹೇಳ್ತಿದ್ದೀನಿ ಕೇಳಿ. ಒಂದ್ ನಿಮಿಷ ಕೇಳಿ, ಬೇಜಾರ್ ಮಾಡ್ಕೋಬೇಡಿ. ಒಂದ್ ನಿಮಿಷ ಕೇಳಿ. ನಾನೇನಾದ್ರು ನಿಮ್ಗೆ ಮಿಸ್ಬಿಹೇವ್ ಮಾಡಿದ್ನ? ಇಲ್ಲ. ಏನದು? ಒಂದ್ ನಿಮಿಷ ಒಂದ್ ಸೆಕೆಂಡ್. ಒಂದ್ ನಿಮಿಷ ಕೇಳಿ, ನಾನು ಹೇಳ್ತೀನಿ ಕೇಳಿ ಅಮ್ಮ. ನೀವ್ ಬೇಕಾದ್ರೆ ನನ್ ಮೇಲೆ ನೀವೇನ್ ಬೇಕಾದ್ರೆ ಮಾತಾಡಿ. ಆದ್ರೆ ನಾನು ನನ್ನ ಮನಸ್ಸಲ್ಲಿ, ನನ್ನ ಭಾವನೆಯಲ್ಲಿ ಯಾವ್ದೇ ತರ ನಿಮ್ಗೆ ದುರುದ್ದೇಶವಾಗಿ ಮೋಸ ಅಥವಾ ಮತ್ತೊಂದ್ ಮಾಡ್ಬೇಕು ಇಲ್ಲ, ನನ್ಗೆ ಬೇಡ. ಒಂದ್ ನಿಮಿಷ ಕೇಳಿ. ಒಂದ್ ನಿಮಿಷ. ನಾನು ಯಾವ್ದೇ ಕಾರಣಕ್ಕೂ ನಂದೇನು ಈಗ ನೀವು ಕಂಪ್ಲೇಂಟ್ ನಾನು ಬನ್ನಿ ಅಮ್ಮ, ನಮ್ ಸ್ಟೇಷನ್ ಬನ್ನಿ, ಆಯ್ತು ಕೈಲಿ ಆದಷ್ಟು ನಾನು ಹೆಲ್ಪ್ ಮಾಡಿ ಅದನ್ನ ಮಾತಾಡ್ತೀನಿ ಕಂಪ್ಲೇಂಟ್ ತಗೊಂಡು ಅಂತ ಹೇಳ್ದೆ. ನೀವು ಹಂಗೆ ಬಂದ್ರಿ, ನಾವು ಮಾಡ್ಕೊಡ್ತಾ ಇದೀನಿ. ಬಟ್ ಇನ್ನೊಂದು, ಅವನು ಯಾವ್ದೋ ಬೇರೆ ಕಡೆ ಇದ್ದಾನೆ ಮತ್ತೊಂದು ಅಂತ ತಗ ನಾನೇನ್ ಮಾಡ್ದೆ, ಸಂಬಂಧಪಟ್ಟ ಪೊಲೀಸರು ನಮ್ಮ ಇವ್ರು ಯಾರೋ ತಲಗಟ್ಪುರ ಅವ್ರು ಮಾತಾಡ್ದೆ, ಆಮೇಲೆ ನಿಮ್ ಮನೆ ಓನರ್ಗೂ ಮಾತಾಡ್ದೆ, ಪ್ರತಿಯೊಬ್ಬರಿಗೂ ಮಾತಾಡ್ದೆ.
ಬಟ್ ನಮ್ಮ ಮನ್ಸಲ್ಲಿ ದುರುದ್ದೇಶ ಅಂತದ್ ಯಾವ್ದು ಸರ್ ಇಲ್ಲವ. ದುರುದ್ದೇಶ ಇಲ್ಲ ಅಂದ್ರೆ ಒಂದ್ ಸೆಕೆಂಡ್ ಇರಿ ಸರ್, ನಾನ್ ಮಾತಾಡೋದನ್ನ ಕಂಪ್ಲೀಟ್ ಮಾಡೋವರ್ಗು ಇರಿ, ಅರ್ಥ ಆಯ್ತಾ? ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಮನುಷ್ಯನ ಟ್ರೇಸ್ ಮಾಡೋದಕ್ಕೆ ಆಗ್ತಾನೆ ಅಂದ್ರೆ ಅದು ವಿತಿನ್ ಅ ಸೆಕೆಂಡ್, ಅದೆಷ್ಟೇ ದಿನ ಆದ್ರೂ 3-4 ದಿನದಷ್ಟಲ್ಲಿ ಆಗೇ ಆಗುತ್ತೆ, ಆಯ್ತಾ? ಅವ್ನು ಎಸ್ಕೇಪ್ ಆಗ್ತಾನೆ ವಿತ್ ಪ್ರೂಫ್ ಸಮೇತನು ನಿಮಗ್ ಕೊಟ್ಟಿದೀನಿ. ಒಂದ್ ಸೆಕೆಂಡ್ ಇರಿ, ಒಂದ್ ನಿಮಿಷ ಸರ್. ನಮ್ಮ ಮನ್ಸಲ್ಲಿ ಅಂತ ನೀವು ಮಾತಾಡ್ಬೇಡಿ ಸರ್. ನೀವ್ ಹೆಂಗ್ರಿ ಮಾತಾಡ್ತೀರಾ ನೀವು? ನಮ್ಮ ಮನ್ಸಲ್ಲಿ ಅಂತ ನನ್ನ ತೋರ್ಸ್ಲಾ, ನನ್ನ ಪ್ರೂಫ್ ನನ್ನ ಮನ್ಸಲ್ಲಿ ಯಾವ್ದಿಲ್ಲಮ್ಮ. ಅಲ್ಲ, ನನ್ನ ಪ್ರೂಫ್ ತೋರ್ಸ್ಲಾ ನಿಮ್ಗೆ? ಇರಿ ಒಂದ್ ನಿಮಿಷ. ಈಗ ನಾನ್ ಮದ್ವೆ ಆಗ್ತೀನಿ, ನಿನ್ ಮನೆ ನೋಡು, ನಾನ್ ಆಗಾಗ್ ಬಂದ್ ಹೋಗ್ತೀನಿ, ಅದೆಲ್ಲ ನನ್ನ ಹತ್ರ ರೆಕಾರ್ಡ್ ಇಲ್ಲ ಅಂತ ಅನ್ಕೊಂಡಿದೀರಾ ನೀವು? ಏನ್ ನಿಮ್ ಮನ್ಸಲ್ಲಿ ನೀವಿಲ್ಲ ಅಂತ ಅನ್ಕೊಂಡಿ? ನಾನು ಒಂದ್ ನಿಮಿಷ ಇರಿ. ಎಲ್ಲಾನು ನೋಡಿ, ಇದು ನನ್ಗೆ ಹೊರ್ಗಿನ ಪ್ರಪಂಚ ನನಗೆ ಕೆಟ್ಟದು ಅಂತ ಯಾವಾಗ್ಲೂ ಗೊತ್ತಿತ್ತು. ನಾನು ಯಾಕೆ ನಿಮ್ಮ ಹತ್ರ ಬಂದಿದ್ದು ಅಂತಂದ್ರೆ ನೀವ್ ಆ ರೀತಿ ಎಲ್ಲ ಅನ್ಕೊಂಡ್ ಬಂದಿದ್ದು. ನೀವು ಒಂದು ನನ್ನನ್ನ ನೀವುನು ಅದೇ ತರ ಮಾಡ್ತೀರಾ ಅಂತ ಅಂದ್ಮೇಲೆ ನಾನು ಇಲ್ಲ, ನೀವ್ ಮಾತಾಡ್ಬೇಡಿ. ನಿಮ್ಗ್ ಮಾತಾಡೋ ರೈಟ್ಸ್ ಇಲ್ಲ ನಿಮ್ಗೆ. ನಿಮಗ್ ಮಾತಾಡೋ ರೈಟ್ಸ್ ಇಲ್ಲ ಸರ್. ಅಲ್ಲ, ಒಂದ್ ನಿಮಿಷ. ನನ್ ಮನ್ಸಲ್ಲಿ ಯಾವ್ದು ಕೆಟ್ಟ ಉದ್ದೇಶ ಇಲ್ಲ. ಹೆಂಗ್ ಮಾತಾಡ್ತೀರಾ ನೀವು? ಅಮ್ಮ ಒಂದ್ ನಿಮಿಷ. ನನ್ನಿಂದ ನಿಮ್ಗೆ ಅನ್ಯಾಯ ಆಗಿದೆನಮ್ಮ? ಅಲ್ಲ, ನೀವ್ ಅನ್ಯಾಯ ಪ್ರಶ್ನೆ ಬೇಕಾಗಿಲ್ಲ. ನಾನು ಒಂದ್ ನಿಮಿಷ ಹೇಳ್ತಿದ್ದೀನಿ ಕೇಳಿ. ನೀವ್ ಹೆಂಗ್ರಿ ಮಾತಾಡ್ತೀರಾ ನೀವು? ಒಂದು ಸ್ಟೇಷನ್ ಒಂದ್ ಹುಡುಗಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾಳೆ ಅಂತ ಅಂದ್ಮೇಲೆ ಐ ಲವ್ ಯು ಅಂತ ಹೇಳು ನೀನು. ಐ ಲವ್ ಯು ಅಂತ ಹೇಳ್ತೀನಿ. ಊಟ ಆಯ್ತಾ ಅಂತ ಕೇಳಿದ್ರೆ ಐ ಲವ್ ಯು ಅಂತ ಹೇಳ್ತೀನಿ. ಮತ್ತೆ ಇದು ಏನದು ಮನೆ ಮಾಡ್ಕೊಡ್ತೀನಿ, ಅದೆಲ್ಲ ನಾನೇನಾರ ನಿಮ್ ಹತ್ರ ಬಂದ್ ಕೇಳ್ಕೊಂಡಿದ್ನ ನೀವು ನನಗ್ ಮನೆ ಮಾಡ್ಕೊಡಿ, ನೀವ್ ಇದ್ ಮಾಡ್ಕೊಡಿ ಅಂತ? ನನ್ ಮನ್ಸಲ್ಲಿ ಕೆಟ್ಟ ಉದ್ದೇಶ ದೇವರೇ ಇಲ್ಲ. ನಾನು ಅಕ್ಕ ತಂಗಿರೋ ಜೊತೆ ನಾನು ಬದುಕಿ ಬಾಳಿದ್ರೆ ಹೆಂಗ್ ಮಾತಾಡಿದ್ರಿ ನೀವು ನನ್ಗೆ ಐ ಲವ್ ಯು ಅಂತ? ನಾನು ಯಾವುದೇ ಕಾರಣಕ್ಕೂ ಕೆಟ್ಟ ಉದ್ದೇಶ ಮಾತ್ರ ಏನೂ ಇಲ್ಲ. ಅಕ್ಕ ತಂಗಿರೋ ನಾನೊಂದ್ ಹೇಳ್ತೀನಿ ಕೇಳಿ. ನಂಗೆ ತುಂಬಾ ಇದೆಲ್ಲ ಒಂದ್ ಪಾಠ ಆಗ್ಬೇಕು, ಅರ್ಥ ಆಯ್ತಾ? ಇದೆಲ್ಲವೂ ಒಂದ್ ಪಾಠ ಆಗ್ಬೇಕು. ಒಂದ್ ನಿಮಿಷ ಕೇಳಿ ಅಮ್ಮ. ಯಾರೋ ಮಾಡಿದ ತಪ್ಪಿಗೆ ಯಾರೋ ಮಾಡಿದಲ್ಲ ನಾನು ಒಂದೇ ಹೇಳ್ತೀನಿ ಕೇಳಿ ಸರ್. ನಾನು ಇವತ್ತುನು ನನ್ಗೆ ಅವನ್ ಕಡೆಯಿಂದ ಒಂದ್ ವಿಷಯ ಬಂದಿಲ್ಲ. ಯಾರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀವು ಫೋನ್ ಎಷ್ಟ್ ದಿನ ಕಟ್ ಮಾಡ್ತಿದ್ದೀರಾ? ನೀವೇನಾದ್ರು ನೀವು ಫಾಲೋ ಅಪ್ ಮಾಡ್ತಿದ್ದೀರಾ? ಒಂದ್ ನಿಮಿಷ ಫಾಲೋ ಅಪ್ ಮಾಡ್ದೆ ಕೇಳಿ ಅಮ್ಮ. ನನ್ಗೆ ಮಿಸ್ಸಿಂಗ್ ಕೇಸ್ ಅಲ್ಲಿ ಹೊರಗಡೆ ಹೋಗಿದ್ದೆಮ್ಮ. ನಮ್ಮ ಅಮ್ಮನೇ ಹೊರಗಡೆ ಹೋಗಿದ್ದೆ. ಅವ್ರು ಯಾರ ಪಾಪ ಲೇಡಿ ಮಿಸ್ಸಿಂಗ್ ಆಗಿದ್ರೆ ಪಾಪ ಹುಡ್ಕ ಬಂದೆ. ಬೇರೆಯವ್ರಿಗೆ ವಹಿಸ್ರಿ ಸರ್. ನಾನು ಹೇಳ್ತಿದ್ದೀನಿ ಬೇರೆಯವ್ರಿಗೆ ವಹಿಸ್ರಿ. ನಿಮ್ಗೆ ಫಾಲೋ ಅಪ್ ಮಾಡಿ ನಾನೇನು ಈಗ ಸ್ಟೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡು ಅಂತ ಯಾರು ಏನ್ ಹೇಳಲ್ಲ. ಗೌರ್ಮೆಂಟ್ ಕೆಲಸ. ನಮ್ದು ಫ್ಯಾಮಿಲಿನೂ ಬಂದ್ಬಿಟ್ಟು ಪೊಲೀಸ್ ಇದೆ. ನಮ್ಮ ಅಣ್ಣನು ಸಿಒಡಿನಲ್ಲೇ ಇದ್ದಿದ್ದು. ನಮ್ ದೊಡ್ಡಪ್ಪ ನಮ್ ಚಿಕ್ಕಪ್ಪ ಈಗ್ಲೂ ನಮ್ಮ ಅಕ್ಕ ಮಡಿಕೇರಿನಲ್ಲಿ SP ಆಫೀಸ್ ಅಲ್ಲೇ ಕೆಲಸ ಮಾಡ್ತಿರೋದು. ನಮ್ ಭಾವ ಎಲ್ಲರೂ ಈ ಕುಶಾಲನಗರದಲ್ಲಿ ನಮ್ ಭಾವನೂ ಸಬ್ ಇನ್ಸ್ಪೆಕ್ಟ್ರೆ, ಆಯ್ತಾ? ಯಾರೇನು ಈ ಕೆಲ್ಸ ಬಿಟ್ಬಿಟ್ಟು ಇನ್ನೊಂದ್ ಕೆಲ್ಸ ಮಾಡು ಅಂತ ಹೇಳಿಲ್ಲ. ನಾವು ಒಬ್ಬ ಪಬ್ಲಿಕ್ ಅಂತ ಅಂದ್ಮೇಲೆ ನಾವು ನಿಮ್ಗೆ ಕಂಪ್ಲೇಂಟ್ ಕೊಡಿ. ಅವ್ನ್ ಯಾವನೋ ನಾಯಿ ಮೋಸ ಮಾಡಿದಾನೆ, ನನ್ಗೆ ಈ ರೀತಿ ಮಾಡಿದಾನೆ ಅಂತ ವಿತ್ ಪ್ರೂಫ್ ಸಮೇತನು ನಾನ್ ನಿಮ್ಗೆ ತೋರ್ಸಿದೀನಿ. ದುಡ್ಡು ಇಸ್ಕೊಂಡ್ ಹೋಗಿದ್ದಾನೆ ಅಂತ ಎಲ್ಲಾನು ಅಂದಿದ್ದೀನಿ. ಆ ರೀತಿ ಎಲ್ಲ ಇರ್ಬೇಕಾದ್ರೆ ನೀವು ನನ್ನ ಹತ್ರ ಯಾವ ರೀತಿ ನಡ್ಕೋಬೇಕು? ಒಂದ್ ಹೆಣ್ಮಗ್ಳು ಒಂದ್ ನಿಮಿಷ ಒಂದ್ ಹೆಣ್ಮಗ್ಳು ಅಂತ ಕೇಳ್ತಿರಲ್ಲ ನೀವು. ಒಂದ್ ಹೆಣ್ಮಗ್ಳು ಬಂದಾದ್ಮೇಲೆ ನೀವ್ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನ ನೀವ್ ಅರ್ಥ ಮಾಡ್ಕೊಳ್ಳಿ. ಅದಲ್ಲ ನೀವ್ ಹೆಣ್ಮಕ್ಳು ಅಂದ್ರೆ ಈಗ ನಿಮ್ ಅಕ್ಕ ತಂಗಿರ್ ಬಂದ್ಮೇಲೆ ಐ ಲವ್ ಯು ಅದು ಇದು ಅಂತ ಹೇಳ್ತೀರಾ ನೀವು? ಇಲ್ಲ, ನೀವು ಜಾಸ್ತಿ ನೀವು ಮಾತಾಡ್ಬೇಡಿ ಸರ್. ನೀವು ನಾನು ಒಂದ್ ಹೇಳ್ತಿದ್ದೀನಿ, ನನ್ಗೆ ಜೀವನ ತುಂಬಾ ಒಂದೇ ನಿಮಿಷ. ಅಲ್ಲ, ಒಂದ್ ಸೆಕೆಂಡ್. ನನ್ ಮೇಲೆ ಒಂದ್ ಭರವಸೆ ಇಡಿ. ನನಗೆ ಆತರ ಯಾವತ್ತೂ ಉದ್ದೇಶ ನಿಮ್ಗೆ ಮೋಸ ಮಾಡ್ಬೇಕು ಅಥವಾ ನಿಮ್ಗೆ ತೊಂದರೆ ಕೊಟ್ಟು ನಾನು ಫಸ್ಟ್ ಆಫ್ ಆಲ್ ನೀವ್ ಯಾರು ಸರ್ ನಂಗೆ ಮೋಸ ಮಾಡೋದಕ್ಕೆ? ಫಸ್ಟ್ ಆಫ್ ಆಲ್ ಸರ್ ಒಂದ್ ನಿಮಿಷ. ನೀವ್ ಯಾರು ಸರ್ ನನ್ಗೆ ಮೋಸ ಮಾಡೋದಕ್ಕೆ? ನಾನು ಒಬ್ಳು ಪಬ್ಲಿಕ್, ನೀವೊಬ್ರು ಸಬ್ ಇನ್ಸ್ಪೆಕ್ಟ್ರು. ಒಂದ್ ನಿಮಿಷ. ನಾನು ಅಲ್ಲಮ್ಮ ಮೋಸ ಮಾಡೋ ಪ್ರಶ್ನೆ ಅಲ್ಲಮ್ಮ. ನಾವು 4 ಜನ ನ್ಯಾಯ ಇರ್ಬೇಕಾಗಿ ನಾನು ಮತ್ತೆ ನೀವು ಮಾತಾಡಿದ್ರಿ ನನ್ನ ಹತ್ರ ನೀವು ಅಮ್ಮ. ಈಗ ಡಿಲೇ ಆಗ್ತಿರೋದು ಅವಶ್ಯಕ್ಕೋಸ್ಕರನೇ ಒಂದ್ ಹೇಳ್ತೀನಿ ಕೇಳಿ. ಹೌದು, ಈಗ ನಾನು ಬಂದು ಒಂದ್ 25 ದಿನ ಮೇಲೆ ಆಗ್ತಿದೆ. ನಾನು ನಿಮ್ ಹತ್ರ ಒಂದ್ ನಿಮಿಷ. ನಾನ್ ನಿಮ್ ಹತ್ರ ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೆ ಇದು ಡಿಲೇ ಆಗ್ತಿರೋದೇ ಈ ಕಾರಣ. ನೀವು ಆರಾಮಾಗಿ ನೋಡಿ ಒಂದ್ ಹೇಳ್ತಿದ್ದೀನಿ. ಏನು ಇಲ್ಲ ಸರ್ ಪ್ರೂಫ್ಗಳು ನೋಡಿ ಒಂದ್ ಹೇಳ್ತಿದ್ದೀನಿ ಕೇಳಿ. ಒಂದ್ ನಿಮಿಷ ಕೇಳಿ. ನಾನು ನಿಮ್ಮ ಬೇರೆ ತರ ಮಾತಾಡ್ತಾ ಇಲ್ಲ. ನಾನು UDR ಅಲ್ಲಿ ಮಿಸ್ಸಿಂಗ್ ಕೇಸ್ ಬಿಸಿ ಇದೆ. ಅದರಿಂದ ಬೇರೆ ಯಾವ್ದೋ ಉದ್ದೇಶ ನಾನ್ ಯಾರು ಸರ್ ಹಾಗಾದ್ರೆ?
ಇವ್ರು ನೀವು ಬೇರೆಯವ್ರು ಇದಕ್ ಮಿಸ್ ಆಯ್ತು ಸರಿ, ನಾನ್ ಯಾರು ಈಗ? ನಾನು ಒಂದೇ ಒಂದ್ ನಿಮಿಷ, ಅವಳೆ ಅದು ಹೆಣ್ಮಗಳು ಮಿಸ್ ಆದ್ಲು, ಓಕೆ. ನಾನು ಒಂದ್ ಹೆಣ್ಣು, ನನ್ನ ಅವ್ನು ಯೂಸ್ ಮಾಡ್ಕೊಂಡಿದ್ದಾನೆ, ದುಡ್ಡು ಇಸ್ಕೊಂಡ್ ಹೋಗಿದ್ದಾನೆ, ನನ್ಗೆ ಈ ತರ ನ್ಯಾಯ ಬೇಕು ಅಂತ ಬಂದಿದೀನಿ. ನಾನ್ ಯಾರು ಮತ್ತೆ? ಅಯ್ಯೋ ಅಮ್ಮ, ನೀವು ನಮ್ಮ 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 ತಂಗಿ ಸಮಾನ, ಮಕ್ಳು ಸಮಾನ ಎಲ್ಲಾನು ಇದೆ. ಆದ್ರೆ ಒಂದು, ನಾನು ನಿಮ್ಗೆ ಇದನ್ನ ಸೀರಿಯರ್ ಹಾಕಿ ಅದನ್ನ ಫಾಲೋ ಅಪ್ ಮಾಡ್ತಾ ಇದೀನಿ. ಬಟ್ ಪರ್ಟಿಕ್ಯುಲರ್ ಮಾಡ್ಬೇಡಿ ಸರ್. ಇವತ್ತು ಒಂದ್ ಸೆಕೆಂಡ್ ಹೇಳ್ತಿದ್ದೀನಿ ಕೇಳಿ, ನೋಡಿ ಒಂದೇ ಒಂದ್ ನಿಮಿಷ ಹೇಳ್ತಿದ್ದೀನಿ ಕೇಳಿ ಸರ್. ನಾನ್ ಲಾಸ್ಟ್ ನೋಡಿ, ನಾನ್ ಫೈನಲ್, ನಾನ್ ನೀವ್ ಏನೇ ಮಾತಾಡಿದ್ರು ಒಂದ್ ಸೆಕೆಂಡ್ ಕೇಳಮ್ಮ. ಈಗ ನಾನು ನಿಮ್ಗೆ ತುಂಬಾ ವರ್ಷಗಳಿಂದ ಪರಿಚಯ ಇದ್ರು, ನಾನು ಏನಾದ್ರು ನಿಮ್ ಹತ್ರ ಬೇರೆ ಹತ್ರ ಮಿಸ್ಗೈಡ್ ಮಾಡಿದ್ರಮ್ಮ, ನೀವ್ ಕರೆಕ್ಟ್ ಆಗಿ ಹೇಳ್ಬಿಡಿ ಅಮ್ಮ. ನೀವ್ ಮಾಡಿಲ್ಲ, ಹೆಂಗ್ ಮಾತಾಡಿದ್ರಿ? ಈಗ ಒಂದು ಸೆಕೆಂಡ್, ನಾನು ಹೆಂಗ್ ಮಾತಾಡಿದ್ರಿ ಅದೆಲ್ಲ? ನಿಮಿಷ, ಮಗಳು ಸಮಾನ ತಂಗಿ ಸಮಾನ ಆಯ್ತು. ನಾನು ನಿಮ್ಗೆ ಒಳ್ಳೇದು ಅಲ್ಲ, ಒಳ್ಳೆ ಪ್ರಶ್ನೆ ಬೇಡ ಅದು. ಅಲ್ಲ, ನೀವು ನಮ್ಮಮ್ಮ ಹತ್ರ ಬರ್ತೀನಿ, ಮದ್ವೆ ಆಗ್ತೀನಿ ಅಂತೆಲ್ಲ. ಈಗ ನಿಮ್ಗೂ ಮದ್ವೆ ಆಗಿದೆ, ಮಕ್ಳಿದಾರೆ, ನನ್ನ ಎದುರುಗಡೆನೆ ಸ್ಟೇಷನ್ ಅಲ್ಲಿ ಟ್ಯೂಷನ್ಗೇನೋ ಮಕ್ಳನ್ನ ಬಿಡೋದಿಕ್ಕೆ ಅದೆಲ್ಲ ನೀವು ಮಾತಾಡಿದ್ರೆ ಕೆಲಸ ಆಯ್ತಾ? ಸರ್, ನಾನ್ ಯಾವತ್ತಾದ್ರೂ ನನ್ಗೆ ಗಂಡದ್ ಬೇಕು, ಗಂಡಸರು ಬೇಕು ಅಂತ ಯಾವತ್ತಾದ್ರು ಎಲ್ಲಾರು ಅನೌನ್ಸ್ಮೆಂಟ್ ಮಾಡಿದೀನ? ಎಲ್ಲೂ ಮಾಡಿಲ್ಲ. ನೋಡಿ, ನಾನ್ ಮಾತಾಡಿದ್ನ ಅಲ್ಲ, ಒಂದ್ ನಿಮಿಷ, ನಿಮ್ ಮನ್ಸಲ್ಲಿ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ, ನಿಮ್ಮಂತವ್ರಿಗೆ ಇಲ್ಲ. ಇದು ಏನ್ ಗೊತ್ತಾ ಸರ್, ನಾನು ಒಂದ್ ಹೇಳ್ತಿದ್ದೀನಿ ಕೇಳಿ ಸರ್. ನಾನು ಇಲ್ಲಿ ನಾನೇನ್ ಅನ್ಭವಿಸ್ತಿದ್ದೀನಿ ನನಗ್ ಗೊತ್ತು, ಅರ್ಥ ಆಯ್ತಾ? ನನಗೆ ಹಿಂದೆ ಮುಂದೆ ಯಾರು ಸಪೋರ್ಟ್ ಇಲ್ಲ. ನಾನು ಅವತ್ತು ಒಂದ್ ಮಾತಂದೆ ನಿಮ್ಗೆ, ಒಂದ್ ಹೆಣ್ಣು ಮಗುಗೆ ಒಂದು ಗಂಡ ಸರಿ ಇರ್ಬೇಕು, ಇಲ್ಲ ತಂದೆ ಸರಿ ಇರ್ಬೇಕು, ಇಲ್ಲ ಅಣ್ಣ ಸರಿ. ನನ್ ಲೈಫಲ್ಲಿ 3 ಜನನು ಸರಿ ಇಲ್ಲ. ಇದಕ್ಕೆ ನನ್ಗೆ ಈ ತರ ಅಂತ ಇಲ್ಲ. ಈಗ ನಾನ್ ಎಲ್ಲೇ ಹೋಗ್ಬಿಟ್ಟು ಏನೇ ನ್ಯಾಯ ಕೇಳಕ್ ಹೋದ್ರುನು ಹಿಂಗೆಲ್ಲಾ ಮಾಡ್ತಾರೆ ಅಂತ ಬಂದಾಗ, ನಿನ್ನ ಇಟ್ಕೊಳ್ತೀನಿ, ನೀನ್ ಐ ಲವ್ ಯು ಹೇಳು, ನಾನ್ ಮನೆ ಮಾಡ್ಕೊಡ್ತೀನಿ, ನಿನ್ ಸ್ಟೇಷನ್ ಅಲ್ಲೇ ನಾನು ನೀಲ್ ಡೌನ್ ಮಾಡಿ ನಿನ್ ಪ್ರಪೋಸ್ ಮಾಡ್ತೀನಿ. ಯಾವನ್ ಹೇಳ್ಕೊ, ಯಾ ಹೆಣ್ಮಗು? ನಾನ್ 3 ಬಿಟ್ಟು ಒಂದೇ ಹೇಳ್ತಿದ್ದೀನಿ ಕೇಳಿ ಸರ್. ನೀವ್ ಮಾತಾಡೋ ರೈಟ್ಸ್ ಇಲ್ಲ ನನ್ನ ಹತ್ರ. ನೀವು ಆತರ ಅಪಾರ್ಥ ಮಾಡ್ಕೋಬೇಡಿ. ಯಾವ ಅಪಾರ್ಥ? ಅಲ್ಲ, ಬೇಜಾರ್ ಮಾಡ್ಕೋಬೇಡಿ. ಯಾಕೆ ಬೇಜಾರ್ ಮಾಡ್ಕೋಬಾರ್ದು? ಯಾಕೆ ನಿಮ್ ಹೆಂಡತಿ ಬಂದ್ಬಿಟ್ಟು, ಒಂದ್ ನಿಮಿಷ, ನಿಮ್ ಹೆಂಡತಿಗೆ ಬಂದ್ಬಿಟ್ಟು ಯಾವನಾರು ಕೇಳ್ಬಿಟ್ರೆ ಬಿಟ್ಬಿಡ್ತೀರಾ? ಅಮ್ಮ, ಈಗ ಒಂದು ಬೇಡ ನೋಡಿ, ಫೈನಲ್ ಒಂದ್ ಮಾತು. ನಾನ್ ಯಾರ ಮಾತು ಕೇಳಕ್ ರೆಡಿ ಇಲ್ಲ ಸರ್. ನೀವು ಆ ಕೇಸ್ ನ ಅಲ್ಲೇ ಡ್ರಾಪ್ ಮಾಡಿ. ನಾನು ಏನ್ ಕೇಸ್, ಒಂದ್ ನಿಮಿಷ ಸರ್, ನಾನು ಒಂದ್ ಹೇಳ್ತಿದ್ದೀನಿ ಕೇಳಿ. ನಾನ್ ತಾಕತ್ತಿಲ್ದಿರ ನಾನ್ ನಿಮ್ ಹತ್ರ ಬಂದಿಲ್ಲ. ಒಂದ್ ನಿಮಿಷ ಪತ್ತೆ ಮಾಡಿ ಬೇಡ ಸರ್, ನನಗ್ ತಾಕತ್ತಿಲ್ಲ. ನೋಡಿ, ಅವನಿಂದ ನಾನು ನಿಮ್ ಹತ್ರ ಈ ತರ ಮಾತ್ಗಳು, ನಾನ್ ಬೀದಿನಲ್ಲಿ ನಿಲ್ಲೋ ತರ, ಯಾರೋ ಒಬ್ರು ನನ್ನ ಇಟ್ಕೊಳ್ಳೋ ತರ ಅದೆಲ್ಲ ಬೇಡ. ನೀವೇನಿದ್ರು ನೀವು ನಾನ್ ಹೇಳ್ತಿದ್ದೀನಿ, ನಾಳೆ 11 ಗಂಟೆಗೆ ನಾನ್ ಈಗ ಹೇಳ್ತಿದ್ದೀನಿ ಕೇಳಿ. ನಾಳೆ 11 ಗಂಟೆಗೆ ನೀವು ಕಮಿಷನರ್ ಆಫೀಸು ಇಲ್ಲ SP ಆಫೀಸ್ ಹತ್ರ ನೀವು ಬರ್ತೀರಾ? ಬರಂಗ್ ಮಾಡಿಸ್ತೀನಿ, ಆಯ್ತಾ? ನೀವು ಅಲ್ಲಿ ಅವ್ರ ಹತ್ರ, ಸಾಹೇಬ್ರ ಹತ್ರ ಉತ್ತರ ಕೊಡ್ಬೇಕು ನೀವು. ಯಾಕೆಂದ್ರೆ ನಾನ್ ಬಂದಿರೋದು ನ್ಯಾಯ ಕೇಳ್ಕೊಂಡು, ಒಂದು ಫ್ರೆಂಡ್ ಆಗಿ ನಾನು ಅಲ್ಲಿ ಕುತ್ಕೊಂಡು ಸ್ಟೇಷನ್ ಅಲ್ಲಿ ಕೂತಿಲ್ಲ, ಆಯ್ತಾ? ಫ್ರೆಂಡ್ ಆಗಿದ್ರೆ ಹೊರಗಡೆ ಕುತ್ಕೊಂಡು ಒಂದ್ ಕಾಫಿ ಕುಡ್ಬೇಕು. ನಾಳೆ 11 ಗಂಟೆ ಅಷ್ಟರಲ್ಲಿ 2 ಆಫೀಸಲ್ಲೂ ನೀವ್ ಇರ್ಬೇಕು. ಯಾಕೆಂದ್ರೆ ಬೇಡ, ನೀವು ನನ್ನ ಹತ್ರ ಮಾತಾಡ್ಬೇಡಿ. ಮೇಡಮ್, ಒಂದ್ ನಿಮಿಷ ಕೇಳಿ ಮೇಡಮ್ ಅವರೇ, ಒಂದ್ ನಿಮಿಷ ಕೇಳಿ. ನಿಮ್ಗೆ ಆತರ ಮಾಡ್ಬೇಕು, ನಾನೇನೋ ತಪ್ಪು ಮಾಡಿದಿನ ಸರ್? ರೆಕಾರ್ಡಿಂಗ್ ಇದೆ ಸರ್, ಪ್ರೂಫ್. ಒಂದ್ ನಿಮಿಷ ನಾನ್ ಮಾತಾಡಿದ್ರೆ ಕೇಳಿಮ್ಮ. ನಿಮ್ಗೆ ನಾನು ತೊಂದ್ರೆ ಕೊಟ್ಟು ನಾನೇನೋ ಬೇರೆ ತೊಂದ್ರೆ ಕೊಟ್ಟಿಲ್ಲ. ಅಲ್ಲ, ನಾನು ಒಂದ್ ಹೇಳ್ತಿದ್ದೀನಿ, ಒಂದ್ ಒಂದೇ ಒಂದ್ ಸೆಕೆಂಡ್ ಇರಿ ಸರ್. ನಮ್ದು ಒಂದ್ ಹೇಳ್ತೀನಿ, ನನ್ ಬ್ಲಡ್ ಬಂದು ನಾನು ಹೇಳ್ತಿಲ್ವಾ, ನಮ್ದು ಪೊಲೀಸ್ ಅವರು, ನೀವು ಮುಟ್ಟಿದ ತಕ್ಷಣ ನನ್ಗೇನೋ ಒಂದ್ ಆಗೋಯ್ತು ಅಂತ ನಾನು ಆತರ ಬಂದಿಲ್ಲ. ನಾನು ಬಂದಿದ್ದು ಒಂದೇ ಒಂದ್ ನಿಮಿಷ. ನಾನು 15 ವರ್ಷದಿಂದ, ಒಂದ್ ನಿಮಿಷ 15 ವರ್ಷದಿಂದ ನೀವು ನನ್ನ ಎಕ್ಸ್ಪ್ಲನೇಷನ್ ಏನೇ ಇದ್ರು ನೀವು ಅಲ್ಲಿ ಕೊಟ್ಕೊಳ್ಳಿ ನನಗೆ. ನೋಡಿ, ನನ್ಗೆ ಒಂದ್ ಹೇಳ್ತಿದೀನಿ, ನನ್ನ ಹೆಲ್ತ್ ಸರಿ ಇಲ್ಲ, ನಾನ್ ಮಾತಾಡಕ್ ರೆಡಿ ಇಲ್ಲ. ನನ್ಗೆ ಈ ಕೇಸ್ ಡಿಲೇ ಇಂದ ನಾನು ಮನೆಯಿಂದ ಆಚೆ, ಯಾಕಂದ್ರೆ ಇವಾಗ ನಾನ್ ಯಾರ ಹತ್ರನೂ ನನ್ನ ಕೈ ಚಾಚು ಇದ್ರಲ್ಲೂ ಇಲ್ಲ, ಏನೂ ಇಲ್ಲ, ಆಯ್ತಾ? ನನ್ ದುಡ್ಡು ನಾನ್ ಕೇಳೋದಕ್ಕೆ ಅದಕ್ಕೋಸ್ಕರ ನಾನು ಅಲ್ಲಿಗೆ ಬಂದಿದ್ದು. ಅದ್ರಲ್ಲಿ ನೋಡಿದ್ರೆ ಬೇಡ, ನಾನು 100% ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದಮ್ಮ. ಬೇಡ, ನೀವ್ ಮಾಡ್ಲೇಬೇಡಿ, ನಾನ್ ಮಾಡ್ಸೋ ಕಡೆ ನಾನ್ ಮಾಡಿಸ್ತೀನಿ. ಅವನನ್ನು ಒಂದೇ ಹೇಳ್ತಿದ್ದೀನಿ ಕೇಳಿ. ನೀವ್ ನೋಡಿ,
ನೀವು ಬರ್ಬೇಕು, ನೀವ್ ನಿಂತಿದ್ದಂಗೆ ಅವನು ಕರ್ಸ್ಬೇಕು. ಇಲ್ಲಿ ಅಲ್ಲ, ಕಾನೂನು ಒಂದ್ ನಿಮಿಷ ಹೇಳ್ತಿದ್ದೀನಿ ಒಂದು ಕೇಳಿ. ಇಲ್ಲಿ ಕಾನೂನು ಕೊಡೋದಕ್ಕೆ ನಿಮ್ಗಳಿಗೆ ಯೂನಿಫಾರ್ಮ್ ಕೊಟ್ಟಿರೋದು, ನಿಮ್ಗೆ ಶೋಕಿಗಲ್ಲ ಯೂನಿಫಾರ್ಮ್ ಹಾಕ್ಸಿರೋದು. ಬಂದಿದ್ದ ಹೆಣ್ಮಕ್ಳಿಗೆಲ್ಲ ಐ ಲವ್ ಯು ಹೇಳು, ಸ್ಟೇಷನ್ ಅಲ್ಲಿ ನೀಲ್ ಡೌನ್ ಮಾಡು ಅನ್ನೋದಕ್ಕೆ ನಿಮ್ಗೆ ಯೂನಿಫಾರ್ಮ್ ಹಾಕ್ಸಿಲ್ಲ ನಿಮ್ಗೆ. ಅಮ್ಮ ನಮ್ಮ ಮನ್ಸಲ್ಲಿ ಯಾವ್ದು ಇಲ್ಲ. ಒಂದ್ ನಿಮಿಷ ಅಮ್ಮ, ನಮ್ಮ ಮನ್ಸಲ್ಲಿ ಏನಿಲ್ಲಮ್ಮ, ಬೇಜಾರ್ ಮಾಡ್ಕೋಬೇಡಿ. ನೀವ್ ಈ ತರ ಇಷ್ಟೊಂದು ಬೇಜಾರ್ ಮಾಡ್ಕೊಂಡ್ರೆ ಏನ್ ಮಾಡ್ಲಮ್ಮ? ಅಯ್ಯೋ ಬೇಜಾರಲ್ಲ, ನಿಮ್ಮಂತವ್ರಿಗೆಲ್ಲ ಪಾಠ ಕಲಿಸಿಲ್ಲ ಅಂತಂದ್ರೆ ಇದೆಲ್ಲ ಬೇರೆ ಹೆಣ್ಮಕ್ಳುಗಳಿಗೆ ನ್ಯಾಯಗಳು ಸಿಗೋದಿಲ್ಲ. ಒಂದ್ ನಿಮಿಷ ಸಿಂಧುಮ್ಮ, ನಾನೇನೋ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಇಲ್ಲ ನಿಮ್ಗೆ ಅದನ್ನೇ ನಿಮ್ಮಂತವ್ರಿಗೆಲ್ಲ ನ್ಯಾಯ ಸಿಗ್ಬೇಕು. ಇದು ನಮ್ಮಂತವ್ರ ನ್ಯಾಯ ಸಿಗ್ಬೇಕು ಅಂದ್ರೆ ನಿಮ್ಮಂತವ್ರಿಗೆಲ್ಲ. ಒಂದ್ ನಿಮಿಷ ನಾನು ತಪ್ಪು ಮಾಡಿ ದಯವಿಟ್ಟು ಕ್ಷಮಿಸೋಣ. ಯಾವ್ದು ಕ್ಷಮಿಸೋದೆಲ್ಲ ಇಲ್ಲ ಸರ್. ನೀವ್ ಬಂದ್ಬಿಟ್ಟು ಅಲ್ಲಿ ಸಾಹೇಬ್ರ ಹತ್ರ ಮಾತಾಡಿ ಬನ್ನಿ ಸರ್. ನಾನು ನಿಮ್ಗೆ ನಾನು ಕೆಲಸ ಮಾಡಿಕೊಟ್ಟು ಆದಷ್ಟು ಮುಂದಕ್ಕೆ ಹೋಗ್ತೇನೆ. ತಪ್ಪೇನಮ್ಮ, ತಪ್ಪು ಗುರೇಮ್ಮ, ಆಯ್ತು. ಎಲ್ಲಿ ತಪ್ಪಾಡೋಕು ಯಾವ್ದು ಮೂಮೆಂಟ್ ಇದೆ ಸರ್? ಮೇಡಮ್ ನಾನು ಈಗ ಏನ್ ಮೂಮೆಂಟ್ ಇದೆ? ಏನಾದ್ರು ತೋರ್ಸಿದೀರಾ? ಅದು ಕಂಪ್ಲೇಂಟ್ ಅಲ್ಲ ನನ್ಗೆ ಸರ್. ನಾನು ಹೈಕೋರ್ಟ್ ಇವ್ರು ಯಾರದು ಲಾಯರ್ ಜೊತೆನೆ ವರ್ಕ್ ಮಾಡೋದು, ಆಯ್ತಾ? ನೀವು ಕಂಪ್ಲೇಂಟ್ ಯಾವ ರೀತಿ ಬರ್ಸಿದ್ರಿ, ಅದಕ್ ಸೀಲು ಸೈನ್ ಇಲ್ದಿರ ನೀವೇನ್ ಮಾಡಿದ್ರಿ, ಅದೆಲ್ಲ ಸರ್ ನಾನ್ ಅಷ್ಟು ದಡ್ಡಿನ ನಾನು ಯಾವ ರೀತಿ ಮಾಡಿದ್ರಿ, ನೀವ್ ಯಾವ ರೀತಿ ನಡ್ಕೊಂಡ್ರಿ? ಈಗ ನಮ್ ಸ್ಟೇಷನ್ ನಾನ್ ನಿಮ್ಮನ್ನ ಡಾಕ್ಯುಮೆಂಟ್ ನಾನು ನಿಮ್ಗೋಸ್ಕರ ಏನು 15 ವರ್ಷ ಪರಿಚಯ ಬನ್ನಿ ಮೇಡಮ್, ಆಯ್ತು ಆದಷ್ಟು ಮಾಡ್ತೀನಿ ಅಂತ ಹೇಳಿದೆ. ನಾನೇನೋ ಬೇರೆ ತರ ಏನಾದ್ರು ಏನಾದ್ರು ಮಾಡಿದ್ದೆ ಮೇಡಮ್, ಏನೋ ಮಾತಾಡೋಣ ಮೇಡಮ್. ನೀವ್ ಮಾತಾಡೋದೇ ಬೇಡ ಬಿಡಿ ಸರ್, ನೀವ್ ಮಾತಾಡೋದ್ ಬೇಡ. ನೀವ್ ಬನ್ನಿ ಸರ್, ನೀವ್ ಮಾತಾಡಿ. ಸರಿ ಆಯ್ತು, ನೀವ್ ಮಾತಾಡಿರೋದಕ್ಕೆ ಸಾಹೇಬ್ರ ಹತ್ರ ಉತ್ತರ ಕೊಡಿ, ಬನ್ನಿ ಸರ್. ಈಗ ಸಿದ್ದು ಮೇಡಮ್ ಅವರೇ, ನಾನು ಏನಾದ್ರು ಅಪಾರ್ಥ ಮಾಡಿದ್ರ ನೀವು ನನ್ನ ಹೇಳ್ತಿಲ್ವಾ? ಮಾತಾಡಬೇಡಿ ಸರ್. ಅಲ್ಲ ಒಂದ್ ನಿಮಿಷ ಮೇಡಮ್, 15 ವರ್ಷ ಅಪಾರ್ಥ ಮಾಡೋದೆಲ್ಲ ಯಾಕೆ? ಒಂದ್ ಹೆಣ್ಣು ಅಂದ್ಮೇಲೆ ನೀವು ಅಲ್ಲ, ಒಂದ್ ಹೆಣ್ಣು ಅಂತ ಅಂದ್ಮೇಲೆ ನೀವ್ ಯಾರ ಹತ್ರ ಮಾತಾಡೋದೆಲ್ಲ ಕೇಳಿಸ್ಕೊಳಕ್ಕೆ ನಾವೇನ್ ಬೀದಿನಲ್ಲಿ ಬಿದ್ದಿದೀವ ಸರ್? ಮೇಡಮ್ ಈಗ ದಯವಿಟ್ಟು ಬೇಗ ನೀವ್ ನೀವು ನನ್ ಮನ್ಸಲ್ಲಿ ಉದ್ದೇಶ ಇಲ್ಲಮ್ಮ. ಹೆಂಗ್ ಮಾತಾಡಿದ್ರಿ ಮತ್ತೆ? ಇಲ್ಲ, ನಾನು ಒಂದು ಅಕ್ಕ ತಂಗಿ ನೋಡಿಮ್ಮ, ನನ್ಗೆ ತಂಗಿ ಐ ಲವ್ ಯು ರೂಮ್ ಮಾಡ್ಕೊಡ್ತೀನಿ ಬಾ, ನೀನು ನನ್ನ ಹೆಂಡತಿ ತರ ನೋಡ್ಕೋತೀನಿ. ಈಗ ಒಂದ್ ನಿಮಿಷ, ಹೆಂಡತಿ ತರ ಅಲ್ಲಮ್ಮ, ನನ್ಗೆ ಅವಶ್ಯಕತೆ. ಈಗ ನಿಮ್ ಮನ್ಸಿಗೆ ಬೇಜಾರಾಗಿದ್ರೆ ನಾನ್ ದಯವಿಟ್ಟು ಬೇಜಾರಲ್ಲ. ನಿಮ್ಮಂತವ್ರಿಂದ ಒಂದ್ ಹೆಣ್ಮಕ್ಳು ನೇಣಾಕೊಂಡ್ ಸತ್ತೋಗ್ಬಿಡ್ತಾರೆ. ನಾನು ಸ್ಟ್ರಾಂಗ್ ಆಗಿರೋದಿಕ್ಕೆ ನಾನೇನು ಮಾಡ್ಕೊಂಡಿಲ್ಲ. ನನ್ನ ಹತ್ರ ನೀವು ಜಾಸ್ತಿ ಮಾತಾಡ್ಬೇಡಿ, ನಾನು ಈಗ್ಲೂ ಹೇಳ್ತಿದ್ದೀನಿ. ಅಲ್ಲ ಒಂದ್ ನಿಮಿಷ, ನಾನು ನಿಮ್ಗೆ ಏನು ಬೇರೆ ಹತ್ರ ಅಪಾರ್ಥ ಮಾಡಿ ಮಾತಾಡ್ತೇವೆ. ನಿಮ್ಮ ಏನಪ್ಪರ್ಥ ಅಲ್ಲ, ಒಂದ್ ನಿಮಿಷ. ನಿಮ್ ಹೆಣ್ಮಕ್ಳೆಲ್ಲ ನಿಮ್ ಮನೇಲಿ ಸೇಫ್ ಆಗಿ ಪತಿವ್ರತೆಗಳ ತರ ಇರ್ಬೇಕು. ನಾವೆಲ್ಲ ಸುಂದಿರ್ತರ ತಿರ್ಗಾಡ್ಕೊಂಡಿರ್ಬೇಕಾ ನಿಮ್ಗಳಿಗೆ? ಅಮ್ಮ ಒಂದ್ ನಿಮಿಷ, ನಾನು ನಿಮ್ಗೆ ಏನಾದ್ರು ಬೇಜಾರು ಮಾತಾಡಿದ್ದೀನಮ್ಮ. ಸರ್, ನೀವು ನಿಮ್ಗೆ ತಲೆಗೆ ಹೋಗ್ತಾ ಇಲ್ಲ. ನೀವು ಫೋನ್ ಇಡಿ, ನೀವು ನಾಳೆ 11 ಗಂಟೆಗೆ ಸಾಹೇಬ್ರ ಹತ್ರ ಬಂದ್ ಮಾತಾಡಿ. ನಿಮ್ ಕಂಪ್ನಿ ಅಟೆಂಡ್